ಆತ್ಮೀಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, 2026ರ KCET ನೋಟಿಫಿಕೇಷನ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಯಾವ್ಯಾವ ಡೇಟ್ಗೆ ಯಾವ್ಯಾವ ಎಕ್ಸಾಮ್ ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. KCET ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಜನವರಿ 17ನೇ ತಾರೀಕಿಂದ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಎಂಡ್ ಆಗೋ ಟೈಮಿಂಗು ಅಂದರೆ ಅಪ್ಲಿಕೇಶನ್ ನಿಮಗೆ ಹಾಕೋದಕ್ಕೆ ಲಾಸ್ಟ್ ಡೇಟ್ ಕೊಡೋದು ಫೆಬ್ರವರಿ 2nd ವೀಕ್ ಅಥವಾ 3rd ವೀಕಲ್ಲಿ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಪರೀಕ್ಷೆಗಳು ಯಾವಾಗಿರ್ತವೆ? ಏಪ್ರಿಲ್ 23 ಮತ್ತು 24ನೇ ತಾರೀಕಿನಂದು ನಿಮಗೆ KCET ಪರೀಕ್ಷೆಗಳನ್ನು ನಡೆಸ್ತಾರೆ. 23/4/2026ರಂದು 2 ಪರೀಕ್ಷೆಗಳು, 24/4/2026ರಂದು 2 ಪರೀಕ್ಷೆಗಳು. ಪರೀಕ್ಷೆಯ ಟೈಮಿಂಗ್ ಯಾವ ರೀತಿ ಇರುತ್ತೆ ಅಂತಂದರೆ, ಬೆಳಗ್ಗೆ ಹೊತ್ತು ಒಂದು ಪರೀಕ್ಷೆ ನಡೆಸ್ತಾರೆ ಮತ್ತು ಮಧ್ಯಾಹ್ನದ ವೇಳೆಯಲ್ಲಿ ಇನ್ನೊಂದು ಪರೀಕ್ಷೆಯನ್ನು ನಡೆಸ್ತಾರೆ ವಿದ್ಯಾರ್ಥಿಗಳೇ. ಬೆಳಗ್ಗೆ 10 ಗಂಟೆ 30 ನಿಮಿಷದಿಂದ 11 ಗಂಟೆ 50 ನಿಮಿಷದವರೆಗೆ ಒಂದು ಪರೀಕ್ಷೆ ಇರುತ್ತದೆ. ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ 3 ಗಂಟೆ 50 ನಿಮಿಷದವರೆಗೆ ಒಂದು ಪರೀಕ್ಷೆ ಇರುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಏಪ್ರಿಲ್ 23ನೇ ತಾರೀಕು ಅಂದರೆ 23/4/2026ರಂದು ಬೆಳಗಿನ ಜಾವ ಅಂದರೆ 10 ಗಂಟೆ 30 ನಿಮಿಷದಿಂದ 11 ಗಂಟೆ 50 ನಿಮಿಷದವರೆಗೆ ಫಿಸಿಕ್ಸ್ KCET ಪರೀಕ್ಷೆ ಇರುತ್ತದೆ ವಿದ್ಯಾರ್ಥಿಗಳೇ. ಅದೇ ದಿನ ಕೆಮಿಸ್ಟ್ರಿ ಎಕ್ಸಾಮ್ ಕೂಡ ಇರುತ್ತದೆ. ಅದು ಮಧ್ಯಾಹ್ನದ ವೇಳೆಯಲ್ಲಿ 2 ಗಂಟೆ 30 ನಿಮಿಷದಿಂದ 3 ಗಂಟೆ 50 ನಿಮಿಷದವರೆಗೆ ಇರುತ್ತದೆ ವಿದ್ಯಾರ್ಥಿಗಳೇ. ಇನ್ನು ಏಪ್ರಿಲ್ 24ರಂದು ಅಂದರೆ 24/4/2026ರಂದು 2 ಪರೀಕ್ಷೆಗಳು ನಡೆಯುತ್ತವೆ. ಬೆಳಗಿನ ಜಾವ ಮ್ಯಾಥಮೆಟಿಕ್ಸ್ ಪರೀಕ್ಷೆ ಇರುತ್ತದೆ. 10 ಗಂಟೆ 30 ನಿಮಿಷದಿಂದ 11 ಗಂಟೆ 50 ನಿಮಿಷದವರೆಗೆ KCET ಮ್ಯಾಥಮೆಟಿಕ್ಸ್ ಪರೀಕ್ಷೆ ಇರುತ್ತದೆ. ಅದೇ ದಿನ ಮಧ್ಯಾಹ್ನ ಬಯಾಲಜಿ ಪರೀಕ್ಷೆ ಇರುತ್ತದೆ. 2 ಗಂಟೆ 30 ನಿಮಿಷದಿಂದ 3 ಗಂಟೆ 50 ನಿಮಿಷದವರೆಗೆ. ಹಾಗಾದರೆ ಇಲ್ಲಿ ಕರ್ನಾಟಕದಲ್ಲಿ ನಾನ್ ಕನ್ನಡಿಗ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಅಂದರೆ ಗಡಿನಾಡು ಮತ್ತು ಬೇರೆ ರಾಜ್ಯದಿಂದ ಬಂದು KCETನ ಬರೆಯೋರಿಗೆ, ಅವರಿಗೆ ಏಪ್ರಿಲ್ 22 ಅಂದರೆ 22/4/2026ರಂದು ಅವರಿಗೆ ಒಂದು ಕನ್ನಡ ಭಾಷಾ ಪರೀಕ್ಷೆ ಕೂಡ ಇರುತ್ತದೆ ವಿದ್ಯಾರ್ಥಿಗಳೇ. ಈ ಕನ್ನಡ ಭಾಷಾ ಪರೀಕ್ಷೆ ಇಲ್ಲಿ ಕರ್ನಾಟಕದ 4 ಭಾಗಗಳಲ್ಲಿ ನಡೆಸ್ತಾರೆ. ಇದನ್ನು ಒಂದು ಬೆಂಗಳೂರಿನಲ್ಲಿ ಒಂದು ಸೆಂಟರ್ ಮಾಡಿರ್ತಾರೆ, ಆಮೇಲೆ ಬೆಳಗಾವಿಯಲ್ಲಿ ಒಂದು ಸೆಂಟರ್ ಇರುತ್ತೆ, ಒಂದು ವಿಜಯಪುರದಲ್ಲಿ ಇರುತ್ತೆ, ಇನ್ನೊಂದು ಮಂಗಳೂರಲ್ಲಿ ಇರುತ್ತೆ. ಇದು ಗಡಿನಾಡು ಮತ್ತು ಹೊರನಾಡು ವಿದ್ಯಾರ್ಥಿಗಳಿಗೆ, ಅಂದರೆ ನಾನ್ ಕನ್ನಡಿಗ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವ್ರಿಗೂ ಕೂಡ ವಿದ್ಯಾರ್ಥಿಗಳು. ಆಮೇಲೆ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ಗ್ರೂಪ್ಸ್ಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಅದರ ಜೊತೆಗೆ ಒಂದು ಲೈಕ್ ಮತ್ತು ಕಮೆಂಟ್ ಕೂಡ ತಿಳಿಸ್ರಿ. ಅದರ ಜೊತೆಗೆ ನೀವೇನಾದರೂ ನನಗೆ ಪ್ರಶ್ನೆಗಳನ್ನು ಕೇಳೋದಾದರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ನೀವು ಕಮೆಂಟ್ನ ಮಾಡೋದ್ರಿಂದ ನನಗೆ ಪ್ರಶ್ನೆಗಳನ್ನು ಕೇಳ್ಕೊಡ್ರಿ. ಅದರ ರಿಲೇಟೆಡ್ ಫರ್ದರ್ ಬೇರೆ ಟೈಮಲ್ಲಿ ನಾನು ನಿಮಗೆ ವಿಡಿಯೋನ ಮಾಡಿ ನೀವು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ತೀನಿ ವಿದ್ಯಾರ್ಥಿಗಳೇ.